ಕ್ಯಾಬ್ ಬಂದಿದೆ. ಸೊ ಇಲ್ಲಿಂದ ಏರ್ಪೋರ್ಟ್ಗೆ ಹೋಗಿ ಏರ್ಪೋರ್ಟಿಂದ ಫ್ರೆಂಡ್ಸ್ ಜೊತೆ ಥಾಯ್ಲ್ಯಾಂಡ್ ಟಿಕೆಟ್ಸ್ ಫ್ಲೈಯಿಂಗ್. ಫೈನಲಿ ಏರ್ಪೋರ್ಟ್ ತಲುಪಿದ್ದೀವಿ. ಸೊ ನನ್ನ ಫ್ರೆಂಡ್ಸ್ ಲೇಟಾಗಿ ಬಂದ್ಬಿಟ್ಟು ಸೊ ಇವಾಗ ಓ ಮೈ ಗಾಡು ಎಲ್ಲ ಹೇಳ್ತವ್ರೆ. ನೋಡಿ ಏರ್ಪೋರ್ಟಲ್ಲಿ ಎರಡೆರಡು ಲಗೇಜ್ ಬ್ಯಾಗ್ ತಂದು ಸರ್ಕಸ್ ಮಾಡ್ತಾ ಇದ್ದಾರೆ. ಇವಾಗ ಇಲ್ಲಿ ವೆಬ್ ಚೆಕ್-ಇನ್ ಆಗಿದೆ, ಹೋಗ್ಬಿಟ್ಟು ಬ್ಯಾಗೇಜ್ ಹಾಕಬೇಕು. ಬ್ಯಾಗೇಜ್ ಹಾಕ್ಬೇಕಾದ್ರೆ ಎರಡೆರಡು ಬ್ಯಾಗ್ ತೊಗೊಂಬಂದ್ಬಿಟ್ಟು ಫುಲ್ ಸರ್ಕಸ್. ಚೆಕ್-ಇನ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಚೆಕ್-ಇನ್ ಮಾಡಿ ಬ್ಯಾಗೇಜ್ ಹಾಕಿ ಲಾಂಜ್ಗೆ ಹೋಗಿ ಚೆನ್ನಾಗಿ ತಿಂದು ಬೆಳಗ್ಗೆ ಎದ್ದರೆ ಥಾಯ್ಲೆಂಡಲ್ಲಿ ಇರ್ತೀವಿ. ಬನ್ನಿ ಲಾಂಜ್ ಒಳಗಡೆ ಹೋಗೋಣ. ಲಾಂಜ್ ಒಳಗಡೆ ಹೋಗಿ ಏನಿದೆ ಏನಿಲ್ಲ ಅಂತ ನೋಡೋಣ. ಸೊ ಇದೆ ನೋಡಿ ಬ್ಯಾಂಗ್ಳೂರು ಲಾಂಜ್. ಏರ್ಪೋರ್ಟಲ್ಲಿ ಸ್ಪೆಷಲ್ಲಾಗಿ ಅಂತಲೇ ಇರುತ್ತೆ. ಇದೆಲ್ಲ ಫುಡ್ಡು ಎಲ್ಲ ಅನ್ಲಿಮಿಟೆಡ್ ಇರುತ್ತೆ. ಇಲ್ಲಿ ಮೇಯ್ನ್ ಏನಂದರೆ ಡ್ರಿಂಕ್ಸು ಕೂಡ ಕೊಡ್ತಾರೆ, ಬಟ್ ಡ್ರಿಂಕ್ಸು ಲಿಮಿಟೆಡ್ ಆಗಿರುತ್ತೆ. ಸೊ ಬರೀ ಒಂದು ಪೆಗ್ ಅಷ್ಟೇ ತೊಗೊಬೋದು. ಬಟ್ ನಾನ್ ವೆಜ್ಜು ಊಟ ಇದೆಲ್ಲ ಬಂದ್ಬಿಟ್ಟು ಅನ್ಲಿಮಿಟೆಡ್ ಇರುತ್ತೆ. ಒನ್ಸು ಫ್ಲೈಟ್ ಒಳಗಡೆ ಬಂದರೆ ಫುಲ್ ಸೈಲೆಂಟಾಗಿರುತ್ತೆ. ನೋಡಿ ಬೆಳಗ್ಗೆ ಸುಮಾರು ಒಂದು 5:30-6 ಗಂಟೆ ಇರಬಹುದು. ಎಷ್ಟು ಸೂಪರ್ ಆಗಿದೆ ಥಾಯ್ಲೆಂಡ್. ಬೆಳಗ್ಗೆ ಬೆಳಗ್ಗೆ ಮಗು ಅಳ್ತಾ ಇದೆ. ಬ್ಯಾಂಕಾಕ್ ಏರ್ಪೋರ್ಟ್ ಬಂದು ರೀಚ್ ಆಗಿದ್ದೀವಿ. ಇವಾಗ ಬೆಳಗ್ಗೆ 7 ಗಂಟೆ ಟೈಮ್ ಇವಾಗ. ಸೊ 7 ಗಂಟೆ ಟೈಮಲ್ಲೂ ಕೂಡ ಇಡೀ ವರ್ಲ್ಡಿಂದ ಬಂದಿರೋರ್ನೆಲ್ಲ ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂತ. ಯಾವಾಗಲೂ ಬ್ಯುಸಿಯೆಸ್ಟ್ ಏರ್ಪೋರ್ಟ್ ಇದು ಬ್ಯಾಂಕಾಕ್ದು, ಸುವರ್ಣಭೂಮಿ. ಇವರೆಲ್ಲ ನೋಡಿದ್ರೆ ಎಷ್ಟು ಬೆಳ್ಳಗಿದ್ದಾರೆ ನೋಡು. ಇಲ್ಲ ಇವರೆಲ್ಲ ಪಕ್ಕದೂರವರು ಎಷ್ಟು ಬೆಳ್ಳಗಿದ್ದಾರೆ. ನಮಗೆಲ್ಲ ಸ್ವಲ್ಪ ಕಲರ್ ಕೊಟ್ಟರು ಬೇಜಾನ್ ಆಟಗಳು ಆಡ್ಬಿಡ್ತೀವಲ್ವ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ ಇವಾಗ ನಾವು ರೀಚ್ ಆಗಿದ್ದೀವಿ ಸುವರ್ಣಭೂಮಿ ಏರ್ಪೋರ್ಟ್. ಸೊ ಇವಾಗ ಬ್ಯಾಂಕಾಕ್ನ ಮುಗಿಸ್ಕೊಂಡು ಇಲ್ಲಿಂದ ಪಟಾಯದ ಕಡೆ ಪಯಣ. ನಮಸ್ಕಾರ ಎಲ್ರಿಗೂ. ಬ್ಯಾಂಕಾಕ್ ಬಂದು ಇಳಿದಿದ ತಕ್ಷಣ ಎಲ್ಲರೂ ಹೋಟೆಲ್ಗೆ ಕರ್ಕೊಂಡು ಹೋಗ್ತಾರೆ. ಅಂದರೆ ಡೈರೆಕ್ಟಾಗಿ ಫಸ್ಟ್ ಬಂದ್ಬಿಟ್ಟು ನಮ್ಮ ಈ ಟೈಗರ್ ಟೋಪಿಯಾ ಕರ್ಕೊಂಡು ಬಂದಿದ್ದಾರೆ. ಟೈಗರ್ ಟೋಪಿಯಾ ನಾಷ್ಟನೂ ಆಗಿಲ್ಲ ಇನ್ನು. ಸೊ ಇವಾಗ ಒಳಗಡೆ ಹೋಗಿ ಫಸ್ಟ್ ನಾಷ್ಟ ಮಾಡೋಣ. ಹಾಯ್, ಇವ್ರ ನಮ್ಮ ಗೈಡ್. ವೆಲ್ಕಮ್ ಟು ಥೈಲ್ಯಾಂಡ್. ಇವ್ರು ನಮ್ಮ ಗೈಡು ಮೋನಾ ಅಂತ. ಸೇ ನಮಸ್ಕಾರ. ನಮಸ್ಕಾರ. ಸವಾದಿ ಕಾ. ನಾವಿವಾಗ ನಾಷ್ಟ ಮಾಡೋದಕ್ಕೆ ಬಂದಿದ್ದೀವಿ. ರಾಯಲ್ ಬೆಂಗಾಲ್ ಟೈಗರ್ಸ್. ಎಲ್ಲೋದ್ರೂ ಒಂದು ಖುಷಿ ವಿಷಯ ಏನಂದರೆ ಎಲ್ಲ ಕಡೆ ಇಂಡಿಯನ್ಸ್ ಇದ್ದಾರೆ. ಸೊ ಇಲ್ಲಿ ನಾಷ್ಟ ಮಾಡ್ಕೊಂಡು ಇವಾಗ ಆಮೇಲೆ ಟೈಗರ್ಸ್ನ ನೋಡೋದಕ್ಕೆ ಹೋಗಬೇಕು. ಎಷ್ಟು ಜನ ಕ್ರೌಡ್ ಇದ್ದಾರೆ. ಬಟ್ ಅದರ ಒಂದು ಸರ್ಪ್ರೈಸಿಂಗ್ ವಿಷಯ ಏನು ಗೊತ್ತಾ ನಿಮಗೆ? ನಾಷ್ಟ ಮಾಡ್ತಾ ಈ ಸೈಡಲ್ಲಿ ಹಾಗೆ ನೋಡಿ, ಇಲ್ಲಿ ಟೈಗರ್ಗಳು ಎಷ್ಟು ಬ್ಯೂಟಿಫುಲ್ಲಾಗಿ ಮಲಗಿದೆ ಅಲ್ಲ. ಸೊ ಈ ಟೈಗರ್ಸ್ನ ನೋಡ್ತಾ ನಾಷ್ಟ ಮಾಡಿದ್ರೆ ಹೆಂಗಿರುತ್ತೆ, ಬನ್ನಿ ನಾಷ್ಟ ಮಾಡ್ಕೊಂಬಂದ್ಬಿಡೋಣ. ಸೊ ಥಾಯ್ಲ್ಯಾಂಡ್ ಪೂರಿನ ಟೇಸ್ಟ್ ಮಾಡ್ತಾಯಿದ್ದೀನಿ ಇವಾಗ. ಏನು ದೇವರು, ಇದು ಬಿಸಿ ಇದೆ ಜಾಸ್ತಿ.
ಇಂಡಿಯನ್ ಚೆಫೆ ಮಾಡಿರೋದು ಅನ್ಕೋತೀನಿ. ಸ್ಪೈಸಿ ಆಗಿದೆ. ನಾಷ್ಟ ಆಯಿತು. ಇವಾಗ ನಾಷ್ಟ ಆಗಿ ಇವಾಗ ಆಚೆ ಹೋಗಿ ಮತ್ತು ಟೈಗರ್ ಜೊತೆ ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡೋಣ ಅಂತ ಹೋಗ್ತಾ ಇದ್ದೀನಿ. ಅದರ ಟೈಗರ್ದು ಒಂದು ಸಿಂಹಾಸನ ಇದೆ. ಆ ಸಿಂಹಾಸನದ ಮೇಲೆ ಕೂರೋಣ ಇವಾಗ. ನೋಡಿ ಎಷ್ಟು ಚೆನ್ನಾಗಿದೆ. ಚೆನ್ನಾಗಿ ಕಾಣಿಸ್ತಿದ್ದೀನಾ? ಲಕ್ಕಿ ಏನೋ ಕೊಟ್ಟಿದ್ದಾಳಲ್ಲಪ್ಪ ಇಲ್ಲಿ. ಟೈಗರ್ ತೋಪಿಯಾ ಶೂಟ್ ಆ್ಯಂಡ್ ಫೀಡ್ ಟೈಗರ್ಸ್ 200. ಟಿಕೆಟ್ ಪೇಪರ್. ಓಕೆ ಶೂಟಿಂಗ್ ನಾವಿವಾಗ ಟೈಗರ್ಗೆ ಫೀಡ್ ಮಾಡೋದಕ್ಕೆ ಹೋಗ್ತಾ ಇದ್ವಿ. ನೋಡಿ ಇಲ್ಲೆಲ್ಲ ಟೈಗರ್ಸ್ ಇದ್ದಾವೆ. ಸೊ ಅಲ್ಲಿ ನೋಡಿ ಇವಾಗ ಟೈಗರ್ಸ್. ಸೊ ಮೋಸ್ಟ್ಲಿ ಇವಾಗ ಟೈಗರ್ಗೆ ಫೀಡಿಂಗಿಗೆ ಕೊಡ್ತಾರೋ ಅಥವಾ ಬಿಸಾಕೋದಕ್ಕೆ ಕೊಡ್ತಾರೋ ಗೊತ್ತಿಲ್ಲ. ಶೂಟಿಂಗ್ ಜಾಗ. ಈ ಶೂಟಿಂಗ್ ಜಾಗದಲ್ಲಿ ಏನು ಅಂದರೆ ಇಲ್ಲಿ ಮೇಲ್ಗಡೆ ಕಾಣಿಸ್ತಿದೆಯಲ್ಲ, ಇಲ್ಲಿ ಹೊಡೆದಾಗ ಅಲ್ಲಿಂದ ಮೇಲ್ಗಡೆ ಟೈಗರ್ಗೆ ಫುಡ್ ಬೀಳುತ್ತೆ. ಸೊ ಇಲ್ಲಿ ಯಾರು ಹೊಡಿತಾರೆ ಟೈಗರ್ಗೆ ಫುಡ್ ಕೊಟ್ಟಂಗೆ ಮೇಲ್ಗಡೆಯಿಂದ ಮಟನ್ ಪೀಸೋ ಏನೋ ಒಂದು ಒಳ್ಳೆ ಫುಡ್ಡು. ನೋಡಿ ಅಲ್ಲಿ ಬಿತ್ತು. ಸೊ ಶೂಟಿಂಗ್ಸ್ ಮಾಡ್ತಾ ಇದ್ದಾರೆ ಎಲ್ಲ. ಆ ಶೂಟಿಂಗ್ ಮಾಡೋದು ಅಲ್ಲಿರೋ ಅಂಥ ರೆಡ್ ಕಲರ್ ಏಮ್ ಮಾಡಿದ್ರೆ ಅವ್ರಿಗೆ ಅಲ್ಲಿ ಸಿಗುತ್ತೆ. ನೋಡಿ ಶೂಟಿಂಗ್ ಮಾಡ್ತಾ ಇರ್ಬೇಕಾದ್ರೆ ಇಲ್ಲಿದೆಯಲ್ಲ ಈ ರೆಡ್ ಕಲರ್ ಅಂತ ಇದೆಯಲ್ಲ, ಈ ರೆಡ್ ಕಲರ್ ಹೊಡೆದ್ರೆ ಅದರೊಳಗಡೆ ಒಂದು ಮಟನ್ ಪೀಸೆಲ್ಲ ಹಾಕಿರ್ತಾರೆ. ಸೊ ಇಲ್ಲಿರೋ ಬರೋವಂಥ ಜನ ಅದನ್ನು ಶೂಟ್ ಮಾಡಿದ್ರೆ, ಆ ಶೂಟ್ ಮಾಡಿದರೆ ಅದು ಕೆಳಗಡೆ ಬಿದ್ದು ಟೈಗರ್ಗಳು ನೋಡಿ ಹೇಗೆ ಆ ಮಟನ್ ಪೀಸ್ಗಳು ಬಿದ್ದಾಗ ಅದು ಮಟನ್ ಪೀಸ್ನ ತಿಂತಾರೆ. ಸೊ ತಿನ್ನೋ ಅಷ್ಟು ಊಟ ಗುರು. ಸೊ ಎಲ್ಲ ಸುಖ ಜೀವನ ನಡೀತಾ ಇದೆ ಇಲ್ಲಿ. ನೋಡಿ ಇವಾಗ ಈ ಟಿಕೆಟಲ್ಲಿ ನಾನು ಇವಾಗ ಈ ಗನ್ ಈಸ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಈ ಗನ್ ಈಸ್ಕೊಂಡು ಇಲ್ಲಿ ಶೂಟಿಂಗ್ ಮಾಡ್ತೀನಿ. ಸೊ ನೋಡೋಣ ನಾನು ಎಷ್ಟು ಫುಡ್ ಕೊಡ್ತೀನಿ ಟೈಗರ್ಗೆ ಅಂತ ಇವಾಗ ಗೊತ್ತಾಗುತ್ತೆ. ಗನ್ ಸಿಕ್ತು ನನ್ನ ಕೈಯಲ್ಲಿ. ಇವಾಗ ನಾನು ಎಷ್ಟು ಶೂಟಿಂಗ್ ಮಾಡ್ತೀನಿ ಅಂತ ಇವಾಗ ಗೊತ್ತಾಗುತ್ತೆ. ಒಂದು ಬೀಳ್ತಾ ಇಲ್ಲ. ನಾನು ನೋಡ್ತಾ ಇದ್ದೀನಿ ಹೆಂಗೆ ಶೂಟ್ ಮಾಡೋದು ಅಂತ. ಕೊನೆಗೂ ಒಂದು ಮಟನ್ ಬಿತ್ತು. ಆಗೋಯ್ತು. ಇವಾಗ ನಾವು ಬಂದಿದ್ದೀವಿ ಫೋಟೋ ವಿತ್ ಟೈಗರ್ ಆ್ಯಂಡ್ ಲಯನ್. ಸೊ ಒಳಗೋಗಿ ಇವಾಗ ಲಯನ್ ಜೊತೆ ಫೋಟೋ ತಗೊಳ್ಳೋಣ ಬನ್ನಿ. ನೋಡಿ ಇಲ್ಲಿ ಒಳಗಡೆ ಹೋಗಿ ಬಂದಿದ್ದೀವಿ. ಇವಾಗ ವಿಡಿಯೋ ಫೋಟೋ ಲಯನ್. ಇವಾಗ ಲಯನ್ ಜೊತೆ ಮತ್ತು ಟೈಗರ್ ಜೊತೆ ವಿಡಿಯೋ ತೆಗಿತೀನಿ ಇವಾಗ. ಸೊ ಲಯನ್ ನೋಡಿ ನೆಮ್ಮದಿಯಾಗಿ ಮಲ್ಕೊಂಬಿಟ್ಟಿದೆ. ಲಯನ್ ನೆಮ್ಮದಿಯಾಗಿ ಮಲ್ಕೊಂಬಿಟ್ಟಿದೆ. ಏನು ಗುರು ಇದು ಕ್ರೇಜು. ಲಯನ್ ಜೊತೆ ಒಂದು ಫೋಟೋ ತಕ್ಕೊಂಡ್ರೆ ಹೆಂಗಿರುತ್ತೆ ಅಲ್ವಾ. ನೋಡಿ ಫುಲ್ ಕ್ಲೀನಾಗಿ ಮಲಗಿದೆ. ಇದೆಲ್ಲ ಅದ್ರ ಜಾಗ. ಈ ಟೈಗರ್ ಜೊತೆ ಇವಾಗ ಅವನು ನೋಡಿ ಅವನು ಅದರ ನೋಡ್ಕೊಳ್ಳೋನು ಅನಿಸುತ್ತೆ. ಸೂಪರ್ ಆಗಿದೆ.
ಹೊಡಿತಾ ಇದ್ದಾನೆ ಅದನ್ನು. ನೋಡಿ ನಾನು ಇವಾಗ ಟೈಗರ್ ಹತ್ರ ಹೋಗ್ತಾ ಇದ್ದೀನಿ, ಟೈಗರ್ ಹತ್ರ ಕೂತ್ಕೊಳ್ತಾ ಇದ್ದೀನಿ. ಆದರೂ ಗುರು ಮೀಟ್ರ್ ಬೇಕು ಗುರು, ಮೀಟ್ರ್ ಬೇಕು. ಟಚ್ ಮಾಡ್ಬೋದಾ? ಟಚ್ ಮಾಡ್ತಾ ಇದ್ದೀನಿ. ಆದರೂ ಎಷ್ಟು ಮೀಟ್ರ್ ಆಫ್ ಆಗ್ತೈತೆ ಅಂದರೆ ಲೈಫಲ್ಲಿ ಇದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಮ್ಮ. ಸೂಪರ್. ಹಾಂ ಯಾಕೆ? ಸೂಪರ್ ಸೂಪರ್ ಆಗಿದೆ ಎಕ್ಸ್ಪೀರಿಯನ್ಸು. ತುಂಬ ಭಯ ಆಗ್ತಾ ಇದೆ. ದೇವಕ್ಕರ್ ನಿಮ್ಮ ಫೋಟೋದಲ್ಲಿ ತೆಗೀರಿ. ನೋಡಿ ಗುರು ಎದುರಿಸ್ತಾರೆ ಗುರು ಇವರು. ಮುಟ್ತಾ ಇದ್ರೆ ರೋಮಾಂಚನ ಆಗುತ್ತಪ್ಪ. ಯಪ್ಪ ಆ ಮಕ ನೋಡಿ, ಅದು ಇದು ಕೊಡು. ಇವಾಗ ಲಯನ್ ಹತ್ರ ನೋಡಿ, ಲಯನ್ ಹೆಂಗ್ ಮಲಗಿದೆ. ಸಿಂಹ, ಹೆಣ್ಣು ಸಿಂಹ ಇರ್ಬೇಕು ಗುರು ಇದು. ಹೌದು. ಇವಾಗ ಲಯನ್ ಜೊತೆ ತೆಗೆಸ್ಕೊತಾ ಇದ್ದೀನಿ. ಲಯನ್ ಜೊತೆ ತುಂಬಾ ಹತ್ರ ಬರ್ತಾ ಇದ್ದಾನೆ ಗುರು. ಗುರು ಗುರು ಒಂದು ಕಾಲಲ್ಲಿ ಒಂದು ಪರ್ಸ್ತು ಅಂದರೆ ಫುಲ್ಲು ಮೀಟ್ರ್ ಆಫ್ ಆಗ್ತೈತೆ, ರೋಮಾಂಚನ ಆಗ್ತೈತೆ ಮುಟ್ತಾ ಇದ್ರೆ. ಓ ಮೈ ಗಾಡ್ ಅಪ್ಪ. ತುಂಬ ಚೆನ್ನಾಗಿದೆ. ಮುಟ್ಟಿದ್ರೆ ಇವನು ಫಿನಿಶ್ 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 ಅಂತ ಬಡ್ಕೊಳ್ತಾನೆ. ತುಂಬ ಚೆನ್ನಾಗಿತ್ತು, ಸೂಪರ್ ಆಗಿತ್ತು, ರೋಮಾಂಚನ ಆಗುತ್ತೆ. ಮುಟ್ತಾ ಇದ್ರಂತೂ ಹೆಂಗಿದೆ ಅಂದರೆ ಸ್ವಲ್ಪ ಒಂದು ಬಾಲ್ ಅಳ್ಳಾಡ್ಸಿದ್ರು ನಿನ್ನ ಕತೆ ಮುಗೀತು ಅನ್ಕೋಬೇಕು ಇವತ್ತು. ಆ ಲೆವೆಲ್ಗಿದೆ. ಸಾಕು ಸಾಕು. ಥ್ಯಾಂಕ್ ಯು, ಬಾಯ್. Thank you, Okay. ಸೂಪರ್, ಥ್ಯಾಂಕ್ ಯು. My friend, same. ಸೇಮ್. ಏನು ಗುರು ಇದು ಟೈಗರ್ ಎಕ್ಸ್ಪೀರಿಯನ್ಸು, ಲಯನ್ ಎಕ್ಸ್ಪೀರಿಯನ್ಸು ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ. ನನಗಂತೂ ಭಾಳ ಇಷ್ಟ ಆಯಿತು. ಗಟ್ಸ್ಬೇಕು ಗುರು ಅದ್ರ ಪಕ್ಕದಲ್ಲಿ ಕೂತ್ಕೊಳ್ಳೋದಕ್ಕೂ. ಟಚ್ ಮಾಡಿದಾಗ ಆ ಫೀಲ್ ಇದೆಯಲ್ಲ, ಆ ಬಾಲ ಅಲ್ಲಾಡಿಸಿದ್ರೆ ನಿಮಗೆ ನಿಜವಾಗ್ಲೂ ಹೇಳ್ತೀನಿ ಮೀಟ್ರ್ ಆಫ್ ಆಗಿಬಿಡುತ್ತೆ. ಬಟ್ ಲೈಫಲ್ಲಿ ನೀವು ಒಂದು ಸಲ ಟ್ರೈ ಮಾಡಿ, ಮಿಸ್ ಮಾಡ್ಕೊಳಕೋಬೇಡಿ ಈ ಥರ ಆಪರ್ಚುನಿಟಿ ಸಿಕ್ಕಿದ್ರೆ. ಸೊ ಇವಾಗ ನೆಕ್ಸ್ಟು ಸ್ನೇಕ್ ನೋಡೋಕೆ ಹೋಗ್ತಾ ಇದ್ದೀವಿ. ಬನ್ನಿ ಸ್ನೇಕ್ ತೋರಿಸ್ತೀನಿ. ಸ್ನೇಕ್ ಸೆಂಟರ್ ಬಂದಿದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಹೆಬ್ಬಾವು ಹೆಂಗಿದೆ ಗುರು. ಫುಲ್ ಸ್ಟಿಲ್ಲಾಗಿ ಹಂಗೆ ಬಾಕ್ಸಲ್ಲಿ ಹಾಕ್ಬಿಟ್ಟಿದ್ದಾರೆ, ಮಲಗಿದೆ. ಇಲ್ಲಿ ನೋಡಿ ಇರೋದು ಮೇಯ್ನು. ಓ ಮೈ ಗಾಡ್, ಇದನ್ನು ಹಾಕೋಬೇಕಾ ಅಂತ ಕೇಳ್ತಾ ಇದ್ದಾರೆ. ಹಾಕೊಳ್ಳ? ಇವಾಗ ಟ್ರೈ ಮಾಡೇ ಬಿಡ್ತೀನಿ ಆಗಿದ್ದಾಗಲಿ. ನೋಡಿ ಏನು ಧೈರ್ಯ ಇರ್ಬೇಕು ಗುರು ಈ ಅಮ್ಮನಿಗೆ. ಬಾಯಿ ಆಗ್ತು ಅಂದರೆ ಸ್ನೇಕ್. ಅಲ್ಲ, ನಿಮಗೆ ಭಯ ಆಗಿ ನೀರು ಬರ್ತಾ ಇರೋದು. ಓ ಮೈ ಗಾಡ್ ಗುರು, ಏನು ಗುರು ಇದು.มันไม่ไป Open your hand. Open your hand. ಓ ಮೈ. Open your hand. ಗುರು ಮೀಟ್ ಆಫ್ ಆಗ್ತೈತೆ ಇಲ್ಲಿ. Look at phone. ಓ ಮೈ ಗಾಡ್. Look at phone จ้า. Ay,
ಇವಳು ನೋಡೋದ್ರೆ ಫೋಟೋ ನೋಡು ಅಂತ ಅದು ಬಾಯಿ ನನಗೆ ಎಲ್ಲೆಲ್ಲ ಆಗ್ತೈತಾ ಅಲ್ಲಿ ನೋಡುಗರು ಸುತ್ತಾಕೊಳ್ಳ ಕತ್ಕೊಂಡು ರೌಂಡು ಇಲ್ಲೆಲ್ಲ ಕೈಗೆ ಸುತ್ತಾಕೋ ಮಕ್ಕಕ್ಕೆ ಸುತ್ತಾಕೋ ಅಂತ ಇದಾರೆ. ಓ ಮೈ ಗಾಡ್. ಪಾಲ ಎತ್ತಾಕ್ತೀನಿ ಬಂದೆ ಗುರು ಸೂಪರ್ ದಿಸ್ ಇಸ್ ವಾಟ್ ಎಕ್ಸ್ಪೆಕ್ಟೆಡ್. ಶೋ ದ ಫೇಸ್. ಕೈ ಹಿಡ್ಕೊಳ್ಳ ಎತ್ತಿ ಬಾಯಿ ಹತ್ರ ಕೈ ಹಾಕೋ, ಬಾಯಿ ಹತ್ರ ಕೈ ಹಾಕೋ, ಕೈ ಇಡು. ಇವಾಗ ಕನ್ನಡ ಬಂತು. ನಾಲ್ಗೆ ಬಿಟ್ಟು ನೋಡಿದ್ದೆ ಇನ್ನೊಂದ್ಸಲ ಒಂದು ಪ್ರೆಸ್ ಮಾಡ ನಾಲ್ಗೆ ಬರುತ್ತೆ. ಥ್ಯಾಂಕ್ ಯು ಅಪ್ಪ. ಏನು ಗುರು ಎಕ್ಸ್ಪೀರಿಯನ್ಸ್ ಇದು ಪಾ, ಸೈಕ್ ಆಗ್ಬಿಟ್ಟೆ ಎಕ್ಸ್ಪೀರಿಯನ್ಸಿಗೆ ಹೋಗಿ. ಇಲ್ಲಿ ನೋಡಿ ಈ ಮೇಡಮ್ ಇಂದಾನೆ ನಾನು ನೋಡಿದ್ದು. ನಮಸ್ಕಾರ ನೋಡಿ ಒಂದ್ಸಲ ಹೇಳ್ಕೊಟ್ಟಿದ್ದು ಹೆಂಗೆಲ್ಲ ಕಲ್ತ್ಬಿಟ್ಟಿದ್ದೀರಾ. ಯು ನೋ ಕನ್ನಡ ಸಾಂಗ್ ಲಿಟಲ್ ಲಿಟಲ್. ಸೊ ನೋಡಿ ಲಿಟಲ್ ಲಿಟಲ್ ಅಂತ ಗೊತ್ತಿದೆ, ಬಟ್ ಆದರೆ ಕನ್ನಡ ಟ್ರೈ ಮಾಡ್ತಾಳೆ ಮಾತಾಡೋದಕ್ಕೆ. ಟೈಗರ್ ಮಂಕಿ ಅಂತ ಇದು ನೋಡಿ, ಮೂತಿ ನೋಡಿ ಇದು ಹೆಂಗಿದೆ. ಆಂಜನೇಯನ ಮೂತಿ ಇದ್ದಂಗೆ ಇದೆ, ಚಿಕ್ಕ ಚಿಕ್ಕ ಮರಿಗಳು. ಇವಾಗ ಮಂಕಿ ಸ್ಕ್ವಿರಿಲ್ ಮಂಕಿನ ನೋಡೋಕೆ ಹೋಗ್ತಾ ಇದ್ದೀನಿ. ಸೊ ಒಳಗಡೆ ಕೇಜ್ ಒಳಗಡೆ ಕರ್ಕೊಂಬಂದಿದ್ದಾರೆ. ಇವಾಗ ಕೇಜ್ ಒಳಗಡೆಯಿಂದ ನಾವು ಇಲ್ಲಿ ಒಳಗಡೆ ಹೋಗ್ತೀವಿ. ಇಲ್ಲಿ ಒಳಗಡೆ ಹೋಗಿ ನಾನು ನೋಡು. ಓ ಗುರು ನೋಡಿ ಹೆಂಗಿದೆ ನೋಡು ಗುರು, ಬರುತ್ತಾ ಅಂತಿದ್ವಿ. ಏನು ಸಕ್ಕದಾಗಿದೆ ಗುರು ಎಕ್ಸ್ಪೀರಿಯನ್ಸು. ಮೇಲೆ ಎಗ್ಲು ಲೆವೆಲ್ಗೆ ಇಟ್ಕೋ. ಸಕ್ಕದಾಗಿದೆ. ಏನು ಗುರು ಇದು ಎಕ್ಸ್ಪೀರಿಯನ್ಸು ಸೂಪರ್. ಸಣ್ಣ ಎರಡು ಸಾವಿರ ಹಂಗೆ ಅದನ್ನ ಟಚ್ ಮಾಡೋ, ಮಾಲಿಶ್ ಮಾಡೋ. ನನ್ನ ಫ್ರೆಂಡ್ ಹೇಳ್ಕೊಡ್ತಾ ಇದ್ದಾರೆ ನೋಡಿ. ಸಕ್ಕದಾಗಿದೆ ಎಕ್ಸ್ಪೀರಿಯನ್ಸ್. ಮಾಲಿಶ್ ಮಾಡೋ. ಇನ್ನೊಂದು ಕೈಲಿ ಹಿಡ್ಕೊ ಅಂತೀನಿ, ಆ ಕಡೆ ಕೈಲಿ ಹಿಡ್ಕೊ. ಎತ್ತಿಟ್ಕೊಳ್ಳೋ, ಏನು ಮಾಡಲ್ಲ. ಟಚ್ ಮಾಡಿ. ನೋಡಿ ಎಷ್ಟು ಸಕ್ಕದಾಗಿದೆ. ಈ ಥರ ಲೈಫಲ್ಲಿ ಅಂದ್ಕೊಂಡಿರಲಿಲ್ಲ ನಾನು ಇಷ್ಟೊಂದೆಲ್ಲ ಸಕ್ಕತ್ತಾಗಿರುತ್ತೆ ಅಂತ. ಸೂಪರಾಗಿದೆ ಫೀಲಿಂಗ್ ಮಾತ್ರ ಸೂಪರಾಗಿದೆ ಸರ್, ಚೆನ್ನಾಗಿದೆ. ಎಂಜಾಯ್ಡ್ ಅ ಲಾಟ್ ದಿವಾಕರ್. Feeling that it is your baby? ಎಸ್. ಎಷ್ಟು ಸೂಪರ್ ಅನ್ನಿಸ್ತಾ ಇದೆ ಲೈಫು ಅಂದರೆ. ಹೆಂಗೆ ಬಂದು ಕೂತ್ಕೊಳ್ತಾ ಇದೆ, ಸಕ್ಕದಾಗಿದೆ ನೋಡಿ. ರುದ್ರಾಕ್ಷಿನ ಚೆಕ್ ಮಾಡ್ತಾ ಇದೆ.